ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಸುರೇಶ್ ಬ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಶ್ವಿ ಹೇಳಿ ಹ್ಯಾಪಿ ಯುಗಾದಿ ಅಂತ. ನೋಡಿ, ನನ್ನ ಮಗಳ ಕಡೆಯಿಂದನೂ ವಿಶ್ ತಲುಪಿದೆ ನಿಮಗೆ. ಸೊ ಇವತ್ತು ಮಾರ್ನಿಂಗಿಂದ ಅದು ಇದು ಕೆಲಸ ಅಂತೆಲ್ಲ ಆಗಿ ನಾನು ವ್ಲಾಗ್ನ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಏನು ಹಾಂ ತಿಂದ್ರೆ ನೀವು? ಅವಳು ಒಬ್ಬಟ್ಟು ತಿನ್ಲಂತೆ. ಆ್ಯಂಡ್ ಅವಳಿಗೂ ಕೂಡ ಹೊಸ ಡ್ರೆಸ್ನ ಹಾಕಿದ್ದೀನಿ, ಬಟ್ ಅವಳು ಪಿಕ್ ಒಂದು ಸರಿಯಾಗಿ ತೆಗೆಸ್ಕೊತಾ ಇಲ್ಲ, ಅದೇ ಒಂದು ಬೇಜಾರು. ಸೊ ಇವಾಗ ಹಾಕಿ ಮನೆಗೆ ಹೋಗಿ ಚೆನ್ನಾಗಿ ಸ್ವಲ್ಪ ರೆಡಿ ಮಾಡಿ ಪಿಕ್ಸ್ ತೆಗೆಸ್ತೀನಿ. ಸೊ ಈಗ ಟೈಮ್ ಬಂದು ಅರೌಂಡ್ 5 ಆಗಿದೆ. ಸೊ ಇಲ್ಲಿ ಹಸ್ಬೆಂಡ್ ಮನೇಲಿ ಹಬ್ಬ ಎಲ್ಲ ಮುಗಿಸಿ ಈಗ ನಾವು ಅಮ್ಮನ ಮನೆಗೆ ಹೊರಟಿದ್ದೀವಿ. ಸೊ ಅದಕ್ಕೂ ಮುಂಚೆ ಇವಾಗ ಸ್ವಲ್ಪ ಹುಣಸೂರಲ್ಲಿ ಕೆಲಸ ಐತೆ, ಹುಣಸೂರ್ಗೆ ಹೋಗಿ ಅದಾದಮೇಲೆ ಅಮ್ಮನ ಮನೆಗೆ ಹೋಗ್ತೀವಿ. ಸೊ ತುಂಬ ಲಾಂಗ್ ಟೈಮ್ ಆಗಿತ್ತು ಅನಿಸುತ್ತೆ ನಾನು ಮೀನ್ಸ್ ಬ್ಲಾಗ್ನ ಅಪ್ಲೋಡ್ ಮಾಡಿ, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಅಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮಾವ ಏನಾಗವ್ರೆ? ಐತಿ ಮಾವ ಏನಾಗವ್ರೆ? ಮಾಲೆ ಹಾಕಿಸ್ಕೊಂಡವ್ರಂತೆ. ಅದು ಹೇಳ್ತಾವಳೆ, ಅವಳು ಬೆಳಗ್ಗೆ ವೀಡಿಯೋ ನೋಡಿದ್ಲು, ಅವಾಗಿಂದನೂ ಕೂಡ ಹೇಳ್ತಾ ಇದ್ದಾಳೆ. ಆ್ಯಂಡ್ ನಾನು ರೆಡಿಯಾಗಿ ಬಂದಾದಮೇಲೆ ಅಮ್ಮ ಬರಬೇಡಿ ನೀವು, ಇದು ನನ್ನ ಜಾಗ, ಮುಂದೆ ಇದೆ ನಿಮ್ಮ ಜಾಗ ಅಂತ ಹೇಳ್ತಾಳೆ. ಫಸ್ಟ್ ಎಲ್ಲ ಈ ಸೀಟ್ ನಂದು ಅಮ್ಮ ಅಂತ ಹೇಳ್ತಾಯಿದ್ದು, ಫ್ರಂಟ್ ಸೀಟು. ಈಗ ಬ್ಯಾಕ್ ಸೀಟೇ ಅವಳ್ದಂತೆ. ಸೊ ಮಕ್ಕಳು ಒಂದೊಂದಾಗಿ ಹೊಸದಾಗಿ ಕಲಿತಾಗ ನಮಗೂ ಕೂಡ ನೋಡೋಕೆ ಖುಷಿ ಆಗುತ್ತೆ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಕೂಡ ನಾನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಸುದಿ ಟಿ ಶರ್ಟ್ ಕೂಡ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದೆ. ಜಶ್ವಿ ಡ್ರೆಸ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ, ಹುಣಸೂರ್ಗೆ ಹೋಗಿ ನಮ್ಮ ಕೆಲಸ ಏನಿದೆ ಅಂತ ನೋಡಿಕೊಂಡು ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹುಣಸೂರಲ್ಲಿ ಇದ್ದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ, ಇನ್ನೇನು ಹೊರಡಬೇಕಿತ್ತು. ಅಷ್ಟರಲ್ಲಿ ಜಶ್ವಿ ಸಿಟಿಗೆ ಬಂದಲಿಲ್ಲ. ಅಮ್ಮ ನಂಗೆ ಹೊಟ್ಟೆ ಸಿತೈತೆ ಅಂತ ಹೇಳಿದ್ಲು. ಸೊ ಹಾಗೆ ಹೋಟೆಲ್ಗೆ ಹೋಗಿ ಅವಳಿಗೆ ಇಡ್ಲಿ ಎಲ್ಲ ತಿನ್ನಿಸ್ಕೊಂಡು ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಇತ್ತೀಚೆಗೆ ಈ ಥರ ಕಲ್ತ್ಬಿಟ್ಟಿದ್ದಾಳೆ, ಹೋದರೆ ಸಾಕು ಹೊಟ್ಟೆ ಇಶ್ಯೂ ಅಂತ ಹೇಳ್ತಾಳೆ, ಇನ್ನೇನು ತೊಗೊಳ್ಳಲ್ಲ, ಇಡ್ಲಿ ಸಾಂಬಾರು ಅಷ್ಟೇ. ಸರಿ ಅಂತ ಹೇಳಿ ಅವಳಿಗೂ ಅದನ್ನು ತಿನ್ನಿಸ್ಕೊಂಡು ಅದಾದಮೇಲೆ ಮಹಾಲಕ್ಷ್ಮಿಗೆ ಹೋಗಿ ಸ್ವೀಟ್ಸ್ ತೊಗೊಂಡ್ವಿ. ಅವಳ ಫೇವ್ರೆಟ್ ಕಾಜು ರೋಳು ತುಂಬ ದಿನದಿಂದ ಕೇಳ್ತಾಯಿದ್ಲು ಅಂತ ಹೇಳಿ. ಸೊ ನಮಗೆ ಹುಣಸೂರಲ್ಲಿ ಆಗಿರೋದು ಸ್ವಲ್ಪ ಖುಷಿ ಅನಿಸುತ್ತೆ. ಏಕೆಂದರೆ ಏನು ಸ್ವೀಟ್ ತಿನ್ನಬೇಕೋ ಮಹಾಲಕ್ಷ್ಮಿದು ಅಂತ ಹೇಳಿ ಅಲ್ಲೇ ತಿನ್ಬೋದಲ್ವ. ಹಾಗೆ ಅಲ್ಲಿ ಮಸಾಲೆ ಪುರಿ ಕೂಡ ಟೇಸ್ಟ್ ಮಾಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾವು ಅದೆಲ್ಲ ಮುಗಿಸ್ಕೊಂಡು ಇನ್ನು ಬಂದ್ವಿ KR ನಗರಗೆ. ನೋಡಿ, ನಾವು 5 ಗಂಟೆಗೆ ಬಿಟ್ಟಿದ್ದು, ಆಲ್ರೆಡಿ ಮನೆಗೆ ಹೋಗೋಷ್ಟರಲ್ಲಿ 7:30 ಆಗೋಗಿತ್ತು. ತುಂಬ ಕತ್ಲೆ ಆಗೋಗಿತ್ತು. ಸೊ ನಾವು ಬಂದಿದ್ದು ಮೇನ್ ಪರ್ಪಸ್ ಅಂತ ಹೇಳಿದ್ರೆ ಹಬ್ಬ ಪ್ಲೇಸ್ ನನ್ನ ತಮ್ಮಂದು ಇರ್ಮುಡಿ ಇತ್ತು, ಶಬರಿಮಲೆಗೆ ಹೋಗ್ತಾ ಇದ್ದ. ಹಾಗಾಗಿ ಇರ್ಮುಡಿನ ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಬೇಗ ಬಿಡಲಿಲ್ಲ, ಸ್ವಲ್ಪ ಲೇಟಾಗೆ ಇಲ್ಲಿ ನಮ್ಮ ಮನೇನ ಬಿಟ್ಟು ಅದಾದಮೇಲೆ ಅಲ್ಲಿ ಅಮ್ಮನ ಮನೆಗೆ ಹೊರಟ್ವಿ. ಸೊ ನಾವು ಹೊರಟ್ವಿ, ಇರ್ಮುಡಿ ಕೂಡ ಸ್ವಲ್ಪ ಲೇಟಾಗಿ ಆಯಿತು. ಸೊ ಎಲ್ಲ ಇರ್ಮುಡಿ ಎಲ್ಲ ಮುಗಿಸಾದ್ಮೇಲೆ ಎಲ್ಲರೂ ಕೂಡ ಲಾಸ್ಟ್ ಒಂದ್ಸಲ ದೇವ್ರಿಗೆಲ್ಲ ಕೈ ಮುಗಿದು ಎಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಅನಿಸ್ತು. ಏಕೆಂತ ಹೇಳಿದ್ರೆ ನಾನು ಹೋದಾಗ ಇಷ್ಟೆಲ್ಲ ಅಷ್ಟೊಂದು ಮೆಮೊರೀಸ್ ಇರಲಿಲ್ಲ, ಫೋಟೋ ತೊಗೊಬೇಕು ಆ ಥರ ಎಲ್ಲ. ನಾನು ಕೂಡ 1 ಇಯರ್ ಹೋಗಿದ್ದೀನಿ ಶಬರಿಮಲೆಗೆ. ಸೊ ಆವಾಗಿನ ಮೆಮೊರಿನೇ ತುಂಬ ಚೆನ್ನಾಗಿತ್ತು. ಏಕೆಂದರೆ ಯಾವ ಫೋನ್ ಇಲ್ಲ, ಏನಿಲ್ಲ, ಜಸ್ಟ್ ನಾವು ಒಂದು ಸುಮೋಲ್ಲಿ ಹೋಗಿದ್ದಷ್ಟೇ, ಒಂದು ಸ್ವಲ್ಪ ಜನ. ಸೊ ತುಂಬ ಚೆನ್ನಾಗಿತ್ತು. ಜಶ್ವಿ ನೋಡಿ ಯಾವ ರೀತಿ ಆಟಾಡ್ತಾ ಇದ್ದಾಳೆ ಅಂತ. ಅವನು ಎತ್ತಿ ಜಶ್ವಿಗೆ ಕೂಡ ಬಟ್ಟೆ ತಂದಿದ್ದ ಹೊಸದು, ಇರ್ಮುಡಿಗೆ ಹಾಕೋ ಅಂತ ಹೇಳಿ. ಅದೇ ಡ್ರೆಸ್ನ ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಎಲ್ಲ ಇರ್ಮುಡಿ ಎಲ್ಲ ಆಯಿತು, ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇವರು 50+ ಮೆಂಬರ್ಸ್ ಹೋಗ್ತಾಯಿದ್ರು. ಹಾಗಾಗಿ 2 ಬಸ್ನ ಮಾಡ್ಕೊಂಡಿದ್ರು. ಸೊ 2 ಬಸ್ ಮಾಡ್ಕೊಂಡಿರೋದ್ರಿಂದ ಅರ್ಧ ಜನ ಅಲ್ಲಿಂದ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂತ ಹೋಗ್ತಾಯಿದ್ರು. ಎಲ್ಲ ಲಗೇಜ್ ಎಲ್ಲ ಮೇಲೆ ಕಟ್ಟಿ ಅದಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ಹೊರಡಬೇಕಲ್ಲ. ಸೊ ಹೊರಟದೆ 11:30 ಹಂಗೆ ಆಗೋಯಿತು. ನಾನು ಅಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ, ಅದು ನಮ್ಮೂರಿಂದಲ್ಲ, ಬೇರೆ ಊರ ಕಡೆಯಿಂದ ಹೋಗಿದ್ದು. ಅದು ಒಂಥರ ಚೆನ್ನಾಗಿತ್ತು ಮೆಮೊರಿ. ಅಂದರೆ ನಂಗಾಗ ಅಷ್ಟು ಇದ್ರ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಇವಾಗ ನೆನೆಸ್ಕೊಂಡ್ರೆ ತುಂಬ ಖುಷಿ ಅನಿಸುತ್ತೆ. ಅಟ್ಲೀಸ್ಟ್ ಆ ದೇವ್ರ ದರ್ಶನ ನನಗೂ ಕೂಡ ಒಂದು ಆಗಿದೆಯಲ್ಲ ಅನ್ನೋದು ಒಂದು ಖುಷಿ ಅನಿಸುತ್ತೆ. ಸೊ ಇರ್ಮುಡಿ ಎಲ್ಲ ಆಗಿ ಅವರೆಲ್ಲ ಹೊರಟ್ರು. ಅಷ್ಟರಲ್ಲಿ ನಾವು ಕೂಡ ಮನೆಗೆ ರಿಟರ್ನ್ ಆದ್ವಿ. ಇದು ನೆಕ್ಸ್ಟ್ ಡೇ ಮೀನ್ಸ್ ಮಧ್ಯಾಹ್ನದ ಬ್ಲಾಗು. ಮಳೆ ಬಂತು ಅಂತ ಹೇಳಿ ಜಶ್ವಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ನಾನು ಸರಿ ಅಂತ ಹೇಳಿ ಅವಳಿಗೆ ಒಂದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ
ಅವಳನ್ನ ಮಳೇಲಿ ನೆನೆಯಕ್ಕೆ ಬಿಟ್ಟೆ, ಇಲ್ಲಾಂದರೆ ಬಿಡ್ತಾ ಇರಲಿಲ್ಲ. ಸೊ ಅದೆಲ್ಲ ಆಟ ಆಗಿ ಅವಳನ್ನೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಮಾಡಿದೆ. ಸೊ ಅಷ್ಟರಲ್ಲಿ ನೈಟೆಲ್ಲ ಆಯ್ತಲ್ಲ, ನಾನು ಮತ್ತು ಸುದಿ ಇಬ್ಬರು ಮಾತಾಡ್ತಾ ಕೂತಿದ್ವಿ. ಬಟ್ ಅವಳು ಅದು ಯಾವಾಗ ಪೌಡರ್ ತಗೊಂಡು ಆ ಬ್ಯಾಗಿಗೆಲ್ಲ ಹಾಕೊಂಡು ಇದು ಮಾಡಿದ್ಲು ಅನ್ನೋದೇ ಗೊತ್ತಿಲ್ಲ. ಎಷ್ಟು ಇಸ್ಕೊಂಡ್ರೂ ಕೊಡ್ತಾ ಇರಲಿಲ್ಲ. ತುಂಬ ರೂಮ್ನೇ ಫುಲ್ಲು ಪೌಡರ್ ಮಾಡಿಟ್ಬಿಟ್ಟಿದ್ಲು, ಡಸ್ಟ್ ಥರ ಆಗೋಗಿತ್ತದು. ಅವರಪ್ಪ ಇಸ್ಕೊ ಅಂತ ಹೇಳ್ತಾ ಇದ್ದಾರೆ, ನಾನು ಇಸ್ಕೊಂಡ್ರು ಕೊಡಲ್ಲ, ಅವಳಿಗೊಂದು ಏಟ್ ಕೊಟ್ಟೆ ನಾನು ಇಸ್ಕೊಳ್ಳೋದು ಅಂತ ಹೇಳಿದ್ರೆ ಅವರು. ಹೊಡಿಬೇಡ, ಸೊ ಈಸ್ಕೊ ಅಂತ ಹೇಳ್ತಾರೆ. ಬಟ್ ಅವಳು ಸ್ವಲ್ಪ ಅವಳಿಗೆ ರೇಗದೆ ಇಲ್ಲ ಅಂದರೆ ಅವಳು ಕೊಡೋದೇ ಇಲ್ಲ, ಅಷ್ಟು ಆಟ ಆಡ್ತಾ ಇದ್ದಾಳೆ. ನಾವು ನೋಡೋ ತನಕ ನೋಡಿದ್ವಿ, ಸರಿ ಮಕ್ಕಳು ಈ ಏಜಲ್ಲಿ ಅಲ್ವ ಈ ಥರ ಎಲ್ಲ ಮಾಡೋದು, ಅವ್ರಿಗೂ ಕೂಡ ಬುದ್ಧಿ ಬಂದಮೇಲೆ ಮಾಡಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ವಿ ಒಂದು ಸ್ವಲ್ಪ ಹೊತ್ತು. ಬಟ್ ಒಂದು ಫುಲ್ ಪೌಡರ್ ಬಾಟಲ್ಲೇ ಫುಲ್ ಖಾಲಿ ಆಗೋಯ್ತು, ಬಾಕ್ಸೇ ಅಷ್ಟು ಎಲ್ಲ ಹಾಕಿದ್ಲು. ಅದೆಲ್ಲ ಹಾಕಾದ್ಮೇಲೆ ಸುಮ್ಮನೆ ಇರಲೇ ಇಲ್ಲ, ಅದೆಲ್ಲಿ ನೋಡಿದ್ಲು ಗೊತ್ತಿಲ್ಲ, ಆ ಪೌಡರ್ನೆಲ್ಲ ಮುಖಕ್ಕೆ ಹಚ್ಕೊಂಡು ನಾನು ಭೂತ ಅಂತ ಹೇಳ್ತಾ ಇದ್ದಾಳೆ ಎಲ್ಲರಿಗೂ. ಒಂಥರ ಖುಷಿ ಕೂಡ, ಇನ್ನೊಂದು ಥರ ಎಲ್ಲಿ ಫುಲ್ಲು ಬಾಡಿಗೆಲ್ಲ ಆಗ್ಬಿಟ್ಟು ಮತ್ತೆ ಅವಳಿಗೊಂದು ಸ್ನಾನ ಮಾಡಿಸ್ಬೇಕಲ್ಲ ಅನ್ನೋದೊಂದಿದು. ಪರವಾಗಿಲ್ಲ ಬಿಡಿ, ಏಜಲ್ಲಲ್ವಾ ಅಂದ್ಕೊಂಡು ಸುಮ್ಮನಾದ್ವಿ. ಅವಳ ಜೊತೆನೇ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಸೊ ಆ ದಿನ ಅಲ್ಲಿಗೆ ಹಂಗೆ ಕಳೆದೋಯ್ತು. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗು ಅಂದರೆ ರಾಮನವಮಿದು. ಇದ್ರದ್ದು ಏನು ವೀಡಿಯೋ ಅಷ್ಟು ಮಾಡ್ಕೊಳ್ಳಿಲ್ಲ, ನಾನಿಲ್ಲಿ 3 ಡೇಸ್ದು ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ದ್ರಾಕ್ಷಿ ಮತ್ತು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಸೌತೆಕಾಯಿ ಮತ್ತು ತುರ್ಕೊಂಡಿರುವಂತಹ ಕ್ಯಾರೆಟು ಇಷ್ಟನ್ನು ಹಾಕಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಪ್ಯಾನ್ಗೆ ಮಾಡ್ತಾಯಿದ್ದೀನಿ. ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ನಾನಿಲ್ಲಿ ಹೆಸ್ರುಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ನಾನು ನೆನೆ ಹಾಕಿದೆ. ಅದೆರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ ಹೇಳಿ ಒಂದು 1/2 ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಪೌಡರ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕೊಬೋದು, ಮತ್ತು ತೆಂಗಿನಕಾಯಿ ಕೂಡ ಹಾಕೊಬೋದು. ನಾನು ತೆಂಗಿನಕಾಯಿ ಮತ್ತು ಈರುಳ್ಳಿ ಏನು ಹಾಕ್ಕೊಳ್ಳಿಲ್ಲ, ಸಾಕು ಇಷ್ಟೇ ಅಂತ ಹೇಳಿ ನಾನು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಬಿಸಿ ಇಟ್ಕೊಂಡು ಸಾಸಿವೆ ಮತ್ತು ಕೆಂಪೆಣಸನ್ನ ಅದು ಫುಲ್ಲು ಸಿಡಿಸ್ಕೊಂಡು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಲೆಮನ್ ಕೂಡ ಹಾಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಸ್ವಲ್ಪ ಲೆಮನ್ ಕೂಡ ಅದನ್ನು ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಬೇಕು ಅಂತಂದರೆ ಇದಕ್ಕೆ ಆ್ಯಪಲ್ಲು, ದಾಳಿಂಬೆ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ರಾಮನವಮಿ ಅಲ್ವ, ಇಲ್ಲಿ ನಮ್ಮ ಕಡೆ ಯಾರೂ ಮಾಡಲ್ಲ, ಬಟ್ ನಾನು ಅಲ್ಲಿ ಅಮ್ಮನ ಮನೆ ಇದ್ದಾಗೆಲ್ಲ ಮಾಡ್ತಿದ್ದೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ಇಲ್ಲಿ ನಾನು ಪಾನಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣು ಮತ್ತು ಒಂದು 1/2 ಲೆಮನ್ನು, ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಆದಮೇಲೆ ನೆನೆಸ್ಕೊಂಡಿರುವಂತಹ ಬೆಲ್ಲದ ನೀರನ್ನ ಹಾಕಿ ಸೇರಿಸಿದ್ರೆ ಪಾನಕ ರೆಡಿ. ಇದಕ್ಕೆ ಬೇಕಾದರೆ ನೀವು ಬೀಳ್ದಂಡು ಬರುತ್ತೆ, ಅದನ್ನ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ನನ್ನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.